ಗೊತ್ತಿರುತ್ತೆ. ಇದು ಪ್ಯಾಷನ್ ಪ್ರೋ ಅಂಡ್ ರೆಗ್ಯುಲರ್ ಇದ್ರದ ಆಸ್ಪೆಕ್ಟ್ಸ್ ಎಲ್ಲ ಗೊತ್ತಿರುತ್ತೆ. ಇವತ್ತು ಸ್ಪೆಸಿಫಿಕ್ ಆಗಿ ಏನ್ ಮಾತಾಡ್ತಾ ಇದ್ದೀನಿ ಅಂದ್ರೆ, ಇನ್ ಕೇಸ್ ಆಫ್ ಎಮರ್ಜೆನ್ಸಿ ನಾವೆಲ್ಲ ಹೊರಗಡೆ ಹೋಗಿರ್ತೀವಿ, ಬೈಕ್ ಬೀಳುತ್ತೋ ಏನೋ ಆಕ್ಸಿಡೆಂಟ್ ಅಲ್ಲೋ ಯಾವ್ದೋ ಒಂದು ಟೈಮಲ್ಲಿ ನಮ್ಮ ಕ್ಲಚ್ ವರ್ಕಿಂಗ್ ಸ್ಟಾಪ್ ಆಗ್ಬೋದು, ಅಥವಾ ಕ್ಲಚ್ ಬ್ರೇಕ್ ಡೌನ್ ಆಗ್ಬೋದು, ಕ್ಲಚ್ ವೈರ್ ಕಟ್ ಆಗ್ಬೋದು, ಕ್ಲಚ್ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ಹತ್ರ ಎಲ್ಲೋ ಮೆಕ್ಯಾನಿಕ್ ಶಾಪ್ ಇರಲ್ಲ. ಬಟ್ ಹೌ ಟು ರಿಕವರ್ ಯುವರ್ ಬೈಕ್, ಹೌ ಟು ರೈಡ್ ಆ ಗೇರ್ ಬೈಕ್ ವಿತೌಟ್ ಕ್ಲಚ್. ಸೊ ಇದನ್ನ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ, ಕ್ಲಚ್ ಇಲ್ದೇನೆ ಗೇರ್ ಬೈಕ್ ನ ಹೆಂಗೆ ರನ್ ಮಾಡಬಹುದು ಅಂತ. ಸೊ ಇದರಲ್ಲಿ ಸಿಂಪಲ್ ಆಸ್ಪೆಕ್ಟ್ ಏನಂದ್ರೆ ಎಕ್ಸಲೇಟರ್. ನೀವು ಎಕ್ಸಲೇಟರ್ ಕೊಡ್ಬೇಕಾದ್ರೆ ಅದನ್ನ ಯಾವ ತರ ಕಂಟ್ರೋಲ್ ಮಾಡ್ತೀರಾ, ಅದ್ರ ಮೇಲೆ ನಿಮ್ ಕ್ಲಚ್ ನ ನೀವು ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಬೈಕ್ 4ನೇ ಗೇರ್ ಅಲ್ಲಿ ಇದೆ, ನಾನು ಗೇರ್ ಡೌನ್ ಮಾಡ್ಬೇಕು. ಗೇರ್ ಡೌನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀನಿ, ಎಕ್ಸಲರೇಟರ್ ನ ಸ್ವಲ್ಪ ರೈಸ್ ಮಾಡಿ, ಯಾವಾಗ ಎಕ್ಸಲೇಟರ್ ಬಿಡ್ತಾ ಇರ್ತೀನಿ ಆ ಟೈಮಲ್ಲಿ ಗೇರ್ ಡೌನ್, ಜಸ್ಟ್ ಸ್ವಲ್ಪ ರೈಸ್ ಮಾಡಿ ಗೇರ್ ಡೌನ್, ಮತ್ತೆ ಸೇಮ್ ಗೇರ್ ಅಪ್. ನೀವು ಎಕ್ಸಲೇಟರ್ ಕೊಟ್ಟು ಎಕ್ಸಲೇಟರ್ ಬಿಡ್ತಾ ಗೇರ್ ಚೇಂಜ್ ಮಾಡಿದ್ರೆ ವಿತೌಟ್ ಕ್ಲಚ್ ನಿಮ್ಮ ಗಾಡಿಯ ಗೇರು ಚೇಂಜ್ ಆಗುತ್ತೆ. ಸೊ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ನಿಮ್ದು ಕ್ಲಚ್ ಏನಾದ್ರು ವರ್ಕ್ ಆಗ್ತಾ ಇಲ್ಲ ಅನ್ನೋ ತರ ಆದ್ರೆ, ಮೋಸ್ಟ್ ಆಫ್ ದ ಪೀಪಲ್ಸ್ ಆಫ್ ರೋಡ್ ಅಲ್ಲಿ ಆಗಿರ್ಬೋದು, ಅಥವಾ ಎಲ್ಲೋ ನಾವು ಲಾಂಗ್ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಅವಾಗ ಕ್ಲಚ್ ಫೇಲ್ಯೂರ್ ಆದ್ರೆ ನೀವು ಕ್ಲಚ್ ನ ಈ ತರ ಮೂವ್ ಮಾಡ್ಕೋಬಹುದು. ಬಟ್ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಫಸ್ಟ್ ಗೇರ್ಗೆ ಹಾಕ್ಬೇಕು, ಗಾಡಿ ಸ್ಟಾರ್ಟ್ ಆಗಲ್ಲ, ಅವಾಗ ಯಾವ ತರ. ಸೊ ನೀವು ಸ್ಟಾರ್ಟಿಂಗ್ ಗಾಡಿನ ಸ್ಟಾರ್ಟ್ ಮಾಡಿ ನ್ಯೂಟ್ರಲ್ ಅಲ್ಲಿ, ಗಾಡಿನ ಸ್ವಲ್ಪ ಮೂವ್ ಮಾಡಿ, ಮೀನ್ಸ್ ನಿಮ್ಮ ಕಾಲಲ್ಲಿ ಅಥವಾ ಸ್ವಲ್ಪ ದೂರ ತಳ್ಕೊಂಡು ಹೋಗ್ತಾ ಗಾಡಿ ಒಂದು ಸ್ವಲ್ಪ ಸ್ಪೀಡ್ ಬರ್ತಾ ಇದ್ದಂಗೆನೆ ಎಕ್ಸಲೇಟರ್ ಲೈಟ್ ಆಗಿ ರೈಸ್ ಮಾಡಿ, ಎಕ್ಸಲೇಟರ್ ಬಿಡ್ತಾ ಜಸ್ಟ್ ಎಕ್ಸಲೇಟರ್ ನ ಸ್ವಲ್ಪ ಬಿಡ್ತಾ ನೀವು ಗೇರ್ ಚೇಂಜ್ ಮಾಡಿದ್ರೆ ಗೇರ್ ಚೇಂಜ್ ಆಗುತ್ತೆ. ಸೊ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಈ ಟಿಪ್ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಏನ್ ಅನ್ನಿಸ್ತು ಅಂತ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದ ಜೊತೆ. ಬಾಯ್ ಬಾಯ್.